ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕಣ ಅಂತ ನೋಡಿದಾಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರಕ್ಕೆ ಜಿದ್ದಾಜಿದ್ದು ಅಥವಾ ಗಲಾಟೆ ಕಾಂಪಿಟೇಷನ್ ಎಲ್ಲವೂ ಕೂಡ ಇತ್ತು. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಹಾಗೂ ರಕ್ಷಾರಾಮಯ್ಯ ಪಟ್ಟು ಹಿಡಿದು ಕೂತಿದ್ರು ಚಿಕ್ಕಬಳ್ಳಾಪುರದ ಟಿಕೆಟ್ ಬೇಕು ಅಂತ. ಕೊನೆಗೆ ಕಾಂಗ್ರೆಸ್ ಯುವಕ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ಟಿದೆ. ಇದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎನ್ಎಚ್ ಶಿವಶಂಕರ್ ರೆಡ್ಡಿ ಬಂಡಾಯವನ್ನ ಸಾರಿದ್ದಾರೆ. ಇದರಿಂದ ರಕ್ಷಾರಾಮಯ್ಯ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕರ ತಂಡ ಎನ್ಎಚ್ ಶಿವಶಂಕರ್ ರೆಡ್ಡಿ ಮನೆಗೆ ಭೇಟಿ ಕೊಟ್ಟು ರಾಜಿ ಸಂಧಾನ ಕೂಡ ಮಾಡಿದ್ದಾರೆ. ಆದರೆ ಇನ್ನೂ ಎನ್ಎಚ್ ಶಿವಶಂಕರ್ ರೆಡ್ಡಿ ಅವರು ಸಮಾಧಾನ ಆಗಿಲ್ವಂತೆ. ಇವತ್ತು ಚುನಾವಣೆಯಲ್ಲಿ ಇದು ಕೆಟ್ಟ ಪರಿಣಾಮ ಬೀರಬಹುದು ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಅಖಾಡಕ್ಕಿಳಿದಿದ್ದು. ಕೋಲಾರದಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಆ ಸಭೆಯನ್ನ ಇವತ್ತು ನಡೆಸುವಂತಹ ಸಾಧ್ಯತೆ ಇದೆ. ವಿಲ್ಸಿ ಶಿವಶಂಕರ್ ರೆಡ್ಡಿ ಅವರ ಮನವೊಲಿಸುವ ಪ್ರಯತ್ನ ಕಾಂಗ್ರೆಸ್ನಲ್ಲಿ ಯಾವ ಮಟ್ಟಕ್ಕಾಗುತ್ತೆ, ಅದರ ರಿಸಲ್ಟ್ ಏನು ಸಿಗುತ್ತೆ ಅಂತ. ಓಕೆ, ಚಿಕ್ಕಬಳ್ಳಾಪುರದಲ್ಲಿ ಸೀನಿಯರ್ ವರ್ಸಸ್ ಜೂನಿಯರ್ ಅನ್ನೋ ಫೈಟ್ ನಡೀತಾ ಇತ್ತು ಟಿಕೆಟ್ ತಗೊಳ್ಳೋ ವಿಚಾರವಾಗಿ. ರಕ್ಷಾರಾಮಯ್ಯ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವ್ರು. ಅವರ ಹೆಸರು ಮುನ್ನೆಲೆಗೆ ಬಂದರೂ ಕೂಡ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಟಿಕೆಟ್ ನನಗೆ ಸಿಗಬೇಕು ಅನ್ನೋ ಒಂದು ಪಟ್ಟು ಹಿಡಿದಿದ್ರು. ಬಟ್ ಫೈನಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ರಕ್ಷಾರಾಮಯ್ಯ ಯುವಕನನ್ನ ಹಾಕೋದ್ರ ಮುಖಾಂತರ ಮತವನ್ನ ಇನ್ನಷ್ಟು ವಿಭಿನ್ನವಾಗಿ ಸೆಳಿಬಹುದು ಅನ್ನುವಂತಹ ಕನ್ವಿನ್ಸ್ ಏನ್ ಮಾಡಿದ್ದಾರೆ, ಅದು ಯಶಸ್ವಿಯಾದಂಗೆ ಕಾಣಿಸ್ತಾ ಇದೆ. ಸೊ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಬಟ್ ಇನ್ನು ಇಬ್ರು ಕಾಂಪಿಟೇಷನ್ ಅಲ್ಲಿ ಇದ್ರು, ವೀರಪ್ಪ ಮೊಯ್ಲಿ ಮತ್ತು ಶಿವಶಂಕರ್ ರೆಡ್ಡಿ. ಶಿವಶಂಕರ್ ರೆಡ್ಡಿ ಅವರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಅದೆಲ್ಲಾದ್ರೂ ಒಳೇಟು ಬಿದ್ದುಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜು ಅಂತ ಇದೀಗ ಅವ್ರನ್ನ ಮೀಟ್ ಮಾಡೋಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದಾಗ್ತಾ ಇದ್ದಾರಂತೆ. ನೋಡೋಣ, ಮೀಟ್ ಆದ ನಂತರ ಅಸಮಾಧಾನ ಶಮನವಾಗುತ್ತಾ, ಸಮಾಧಾನವಾಗ್ತಾರಾ ಅಂತ.